ಅರೆ ವಾವ್! ಕೊರಿಯೋಂಥ ಚಳಿನಲ್ಲಿ ಪಾತ್ರೆ ತೊಳೆಯುವಂಥ ಟೆನ್ಷನ್ ಬೇಡವೇ ಬೇಡ. ಒಂದು ಚೂರು ನೀರನ್ನ ಸೋಕಿಸಿಕೊಳ್ಳದೆ ರಾಶಿ ರಾಶಿ ಪಾತ್ರೆ ಇದ್ರೂ ಆರಾಮಾಗಿ ತೊಳಿರಿ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇ ಟಿಪ್, ಈ ರೀತಿ ಬಾಟಲ್ಗಳಿಗೆ ಎಣ್ಣೆಯನ್ನು ಹಾಕಬೇಕಾದ್ರೆ ನೋಡಿ, ಮುಂಭಾಗದಲ್ಲಿ ಈ ಥರ ಎಣ್ಣೆ ಕವರನ್ನು ತೆಗಿತೀವಿ. ಬಾಟಲ್ಗೆ ಎಣ್ಣೆನ ಹಾಕಬೇಕಾದ್ರೆ ಎಣ್ಣೆ ಎಲ್ಲ ಲೀಕ್ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂದರೆ ಕವರ್ನ ಕಟ್ ಮಾಡ್ತೀವಲ್ವಾ, ಅದ್ರ ಮುಂದಿನ ಭಾಗದಲ್ಲಿ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಆ ಕವರನ್ನು ಬಾಟಲ್ನ ಮೇಲಿಟ್ಟು ನಂತರ ಎಣ್ಣೆಯನ್ನು ಹಾಕಿ ನೋಡಿ, ಎಣ್ಣೆ ಲೀಕ್ ಆಗಲ್ಲ, ಜಾಸ್ತಿ ಹೊರಗಡೆ ಚೆಲ್ಲೋದಿಲ್ಲ. ಕ್ಲೀನಾಗಿ ನೋಡಿ, ಈ ಥರ ಆರಾಮಾಗಿ ನಾವು ಎಣ್ಣೆಯನ್ನು ಬಾಟಲ್ಗೆ ಫಿಲ್ ಮಾಡ್ಕೊಳ್ಬಹುದು. ಈ ಒಂದು ಸಿಂಪಲ್ ಟಿಪ್ ಇಷ್ಟ ಆಯಿತಾ ನಿಮಗೆ? ಹಾಗಿದ್ರೆ ಲೈಕನ್ನು ನೀಡಿ. ಮುಂದಿನ ಟಿಪ್, ಬಾಳೆಹಣ್ಣು ಕಪ್ಪಾಗಿದೆ, ಮೆತ್ತಕ್ಕಾಗಿದೆ, ಏನಿದು ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಕಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ಈ ರೀತಿ ಬಾಳೆಹಣ್ಣು ಮೇಲ್ಭಾಗದಲ್ಲಿ ಕಪ್ಪಿದ್ರೂ ಕೂಡ ಒಳಗಡೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬಾಳೆಹಣ್ಣು ನಿಮ್ಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಬಾಳೆಹಣ್ಣನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಸ್ಪೂನನ್ನು ತಗೊಂಡು ಸ್ಪೂನಿಂದ ಈ ರೀತಿ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಒಂಥರ ನಾವೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ಇದು ಆಗುತ್ತೆ. ಸ್ಪೂನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇವಾಗ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ 2 ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದೊಳ್ಳೆ ಫೇಸ್ ಪ್ಯಾಕ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ನೀವು ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜನ್ನು ಮಾಡಿ 10-15 ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ನೀರಿನಿಂದ ತೊಳೆದು ನೋಡಿ, ಎಷ್ಟು ಚೆನ್ನಾಗಿ ಗ್ಲೋ ಬಂದಿರುತ್ತೆ ಅಂದರೆ ನೀವೇ ಶಾಕ್ ಆಗ್ತೀರಾ. ನೋಡಿ, ನಾನು ಇದನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ. ಇವಾಗ ಹ್ಯಾಂಡ್ ವಾಶ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತೇಳಿ. ಈ ಒಂದು ಟಿಪ್ ಇಷ್ಟ ಆಯಿತಾ? ಮುಂದಿನ ಟಿಪ್ಪನ್ನು ನೋಡೋಣ. ನಾನಿಲ್ಲಿ ಅತ್ತಿಯನ್ನು ತೊಗೊಂಡಿದ್ದೀನಿ. ಅತ್ತಿಯ ಮಧ್ಯದಲ್ಲಿ ಕರ್ಪೂರವನ್ನು ಇಟ್ಟು ಈ ರೀತಿ ಬಾಲ್ ಥರ ನೋಡಿ ಚಿಕ್ಕದಾಗಿ ಒಂದು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಕರ್ಪೂರವನ್ನು ಹಾಗೆ ಇಟ್ಟರೆ ಬೇಗ ಕರಗೋಗುತ್ತೆ. ಅದೇ ಅತ್ತಿ ಮಧ್ಯದಲ್ಲಿ ಕರ್ಪೂರವನ್ನು ಇಟ್ಟರೆ ಕರಗೋದಿಲ್ಲ. ಮತ್ತು ಇದನ್ನು ಏನಕ್ಕೆ ಬಳಸ್ಬೋದು ಅತ್ತಿಯ ಒಳಗಡೆ ಕರ್ಪೂರವನ್ನು ಇಟ್ಟು ಅಂತಂದರೆ, ಕರ್ಪೂರದ ಘಮ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಎಲ್ಲೆಲ್ಲಿ ಜಿರಳೆಗಳ ಸಮಸ್ಯೆ ಅನ್ನೋದಿರುತ್ತೆ ಆ ಜಾಗದಲ್ಲಿ ನೀವು ಈ ರೀತಿ ಅತ್ತಿನಲ್ಲಿ ಕರ್ಪೂರನ ಹಾಕಿ ಇಡಿ, ಜಿರಳೆಗಳ ಸಮಸ್ಯೆ ಇರೋದೇ ಇಲ್ಲ. ಮುಂದಿನ ಟಿಪ್, ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿ ಮೇಲ್ಭಾಗದಲ್ಲಿ ಜಜ್ಕೊಂಡು ಸ್ವಲ್ಪ ಒಂದೊಂದು ಎಸ್ಲನ್ನು ಈ ಥರ ಸಪ್ರೇಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಡಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಬೇಕಿದ್ರೆ ಜಾಸ್ತಿ ಬೆಳ್ಳುಳ್ಳಿ ಬಿಡಿಸೋವಂಥ ಅಗತ್ಯ ಇದೆ ಅಂದರೆ ಜಾಸ್ತಿ ಬೆಳ್ಳುಳ್ಳಿನೇ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ನೋಡಿ ಈ ರೀತಿ ಡಬ್ಬಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಥರ ಶೇಕ್ ಮಾಡ್ತಾ ಇದ್ದೀನಿ. ಈ ಥರ ಮಾಡಿದ ನಂತರ ನೋಡಿ, ಇವಾಗ 1 ನಿಮಿಷ ಈ ಥರ ಮಾಡಿದರೆ ಸಾಕು. ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಅನ್ನೋದು ನಾವು ಸುಲಿಯೋಂಥ ಅಗತ್ಯನೇ ಇಲ್ಲ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದಂತೂ ತುಂಬಾ ಈಸಿ. ನೋಡಿ ಎಷ್ಟು ಚೆನ್ನಾಗಿ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಆಲ್ರೆಡಿ ಡಬ್ಬದಲ್ಲಿ ನಾವು ಶೇಕ್ ಮಾಡಬೇಕಾದ್ರೇ ಬಿಡಿಸ್ದಂಗಾಗಿದೆ. ಇನ್ನೆಲ್ಲ ಸಿಪ್ಪೆ ಸಡ್ಲಾಗಿರುತ್ತೆ, ಪಟ್ ಅಂತೇಳಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬೋದು. ಟಿಪ್ಪು ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮುಂದಿನ ಟಿಪ್, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಬಿಡಿಸ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿನಲ್ಲಿ ಹೇರಳವಾದ ವಿಟಮಿನ್ಸ್ ಅನ್ನೋದು ಇರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕುಟ್ಕೊಳ್ತಾ ಇದ್ದೀನಿ. ಈ ಥರ ಕುಟ್ಕೊಂಡ ನಂತರ ತರಿಯಾಗಿ ಇದರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾದ್ರೆ ಈ ಕಡ್ಡಿ ಥರದ್ದೆಲ್ಲ ಹಾಕಿದ್ವಿ. ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಅಂಶ, ನಾರಿನಂಶ, ಅದರಲ್ಲಿ ರಸ ಎಲ್ಲ ಇರುತ್ತಲ್ವ, ಹಾಗಾಗಿ ಕುಟ್ಟಿದಾಗ ರಸ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ತಗೊಂಡು ಕ್ಲೀನಾಗಿ ಇಂಟ್ಕೋಬೇಕಾಗುತ್ತೆ. ಮತ್ತು ಸೊಪ್ಪಿನ ಅಂಶ ಎಲ್ಲ ಹಾಗೆ ಬಿಟ್ಕೊಳ್ಳುತ್ತೆ, ಅದು ರಸ ಎಲ್ಲ ಬರುತ್ತಲ್ವ. ನೋಡಿ, ಈ ರೀತಿ ತಗೊಂಡು ಇದನ್ನು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಎಲ್ಲಿ ನಿಮಗೆ ಮೊಡವೆ ಪಿಂಪಲ್ಸ್ ಇರುತ್ತೆ ಫೇಸಲ್ಲಿ ಆ ಜಾಗದಲ್ಲಿ ಈ ರಸವನ್ನು ಹಚ್ಚಿ ಮಲಗಿ. ಇದನ್ನು ನೀವು 1-2 ದಿನ ಮಾಡಿ ನೋಡಿ, ಮೊಡವೆ ಕಲೆ ಎಲ್ಲ ಕೂಡ ಹೋಗಿಬಿಡುತ್ತೆ. ಮುಂದಿನ ಟಿಪ್, ಸೆಲ್ಲೋ ಟೇಪ್. ಎಲ್ಲಪ್ಪ ಇದು ಕೊನೆ ಆಗಿದೆ ಅಂತೇಳಿ ಇದನ್ನು ಹುಡುಕೋಕ್ಕೆ ಆಗಲ್ಲ. ಆ ಥರ ಆಗ್ತಿದ್ರೆ ನೋಡಿ, ಈ ರೀತಿ ಟಾಲ್ಕಮ್ ಪೌಡರ್ನ ತೊಗೊಂಡು ಜಸ್ಟ್ ಈ ರೀತಿ ಟೇಪ್ನ ಮೇಲೆ ಹಾಕ್ಕೊಳ್ತಾ ಬನ್ನಿ. ಈ ಥರ ಹಾಕಬೇಕಾದ್ರೆ ನೋಡಿ, ಸುತ್ತಲೂ ನೀವು ಲೈಟಾಗಿ ಪೌಡರ್ನ ಹಾಕ್ಕೊಂಡು ಜಸ್ಟ್ ಕೈಯಿಂದ ಹಿಂಗೆ ಮಾಡಿದರೆ ಸಾಕು, ನಿಮಗೆ
ಸೆಲ್ಲೋ ಟೇಪ್ ಎಲ್ಲಿ ಕೊನೆ ಆಗಿದೆ ಅಂತೇಳಿ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. ನೋಡಿ ಇಲ್ಲಿ ಸೆಲ್ಲೋ ಟೇಪ್ ಎಂಡ್ ಆಗಿದೆ. ಆರಾಮಾಗಿ ನಮಗೆ ಎಷ್ಟು ಬೇಕಷ್ಟುದ್ದ ನಾವು ತಗೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು. ಪೌಡರನ್ನು ಹಾಕಿ ಈಸಿಯಾಗಿ ನಾವು ಸೆಲ್ಲೋ ಟೇಪ್ ಎಂಡ್ ಎಲ್ಲಿದೆ ಅಂತ ಕಂಡುಹಿಡ್ಕೊಳ್ಬೋದು. ಇದೇನಪ್ಪ ಪಾತ್ರೆಯಲ್ಲಿ ನೀರು ಈ ಥರ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ? ನಮ್ಮ ಕಡೆ ಸಾಲ್ಟ್ ವಾಟರ್ ಜಾಸ್ತಿ, ಅಂದಾಗಿ ಈ ನೀರೇನು ಕುಡಿಯೋಕ್ಕಲ್ಲ ಬಿಡಿ. ಸ್ಟೀಮ್ ಮಾಡೋದಕ್ಕೆ ಅಂತೇಳಿ ನೀರನ್ನು ಕಾಯಿಸ್ಕೊಳ್ತೀವಲ್ಲ ಪಾತ್ರೆಯಲ್ಲಿ, ಅದ್ರ ಜೊತೆಗೆ ನೀಲಗಿರಿ ತೈಲವನ್ನು ಹಾಕಿ ಸ್ಟೀಮನ್ನು ತಗೊಳ್ಳಿ. ಮೂಗು ಕಟ್ಟಿದ್ರೆ, ತಲೆ ಭಾರ ಇದ್ದರೆ, ಸೈನಸ್ ಸಮಸ್ಯೆ ಎಲ್ಲ ಇದ್ದರೆ, ಶೀತ ಆಗಿದ್ದರೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ, ಒಂದು ಕರ್ಚಿಫನ್ನು ತೊಗೊಂಡಿದ್ದೀನಿ. ಅದರ ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಓಂ ಕಾಳನ್ನು ಹಾಕ್ಕೊಂಡಿದ್ದೀನಿ, ಅಜ್ವಾನ್ ಮತ್ತು ಲವಂಗನೂ ಕೂಡ ತೊಗೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಈ ಥರ ಸ್ವಲ್ಪ ತರಿಯಾಗಿ ಕುಟ್ಕೋಬೇಕಾಗತ್ತೆ. ಈ ಥರ ಕುಟ್ಟಿದ ನಂತರ ಇದ್ರ ಜೊತೆಗೆ ಒಂದು ಕರ್ಪೂರವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿ ಬಟ್ಟೆಯನ್ನು ಇವಾಗ ಓಂ ಕಾಳು ಮತ್ತು ಲವಂಗ ಕರ್ಪೂರ ಹಾಕಿದ್ದೀವಲ್ವ, ಅದನ್ನೆಲ್ಲ ಒಂದು ಕಡೆ ಈ ಥರ ಮಾಡಿ ಗಂಟನಾದರೂ ಕಟ್ಕೊಳ್ಳಿ, ಇಲ್ಲ ಒಂದು ರಬ್ಬರ್ ಬ್ಯಾಂಡ್ ಆದರೂ ಈ ಥರ ಟೈಟಾಗಿ ಹಾಕ್ಕೊಳ್ಳಿ. ಈ ಒಂದು ಗಂಟನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗ್ಬೋದು, ಅಥವಾ ಕೈನಲ್ಲಿ ಇಟ್ಕೊಂಡು ಆವಾಗವಾಗ ಇದರ ಒಂದು ಘಮವನ್ನು ತಗೊಳ್ಳೋದ್ರಿಂದ, ಸ್ಮೆಲ್ ಮಾಡೋದ್ರಿಂದ ಮೂಗು ಕಟ್ಟಿರುವ ಸಮಸ್ಯೆ ದೂರ ಆಗುತ್ತೆ, ಶೀತ ಕೂಡ ದೂರ ಆಗುತ್ತೆ. ಮುಂದಿನ ಟಿಪ್, ಈ ಥರ ದುಪ್ಪಟಗಳು ಬರುತ್ತಲ್ವ, ಹಾಕ್ಕೊಳ್ತಾ ಇದ್ರೆ ಬೀಳ್ತಾನೆ ಇರುತ್ತೆ, ಡಿಫ್ರೆಂಟಾಗಿ ಹಾಕ್ಕೋಬೇಕು ಅಂತನೋರು ನೋಡಿ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಹಿಂಭಾಗದಿಂದ ನೋಡಿ ಈ ಥರ ಮುಂಭಾಗಕ್ಕೆ ದುಪ್ಪಟನ ತೊಗೊಂಡು ನಂತರ ಒಂದು ಪಿನ್ನನ್ನು ಹಾಕಿ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ದುಪ್ಪಟ ಕೂಡ ಬೀಳೋದಿಲ್ಲ, ನೋಡೋದಕ್ಕೂ ಕೂಡ ಅಷ್ಟೇ ಒಂದು ರೀತಿ ಡಿಫ್ರೆಂಟಾಗಿರುತ್ತೆ. ಚಳಿಗಾಲದಲ್ಲೆಲ್ಲ ದುಪ್ಪಟ ಮನೆಯಲ್ಲಿ ನಾವು ಹಾಕ್ಕೊಬೇಕು ಅಂತನೋರು ಈ ಥರ ನೀವು ಟಿಪ್ಪನ್ನು ಟ್ರೈ ಮಾಡಿ ಹಾಕೋಬೋದು. ದುಪ್ಪಟ ಆದರೂ ಹಾಕ್ಕೋಬೋದು, ಶಾಲ್ ಆದರೂ ಹಾಕ್ಕೋಬೋದು. ಅಬ್ಬಬ್ಬಾ ವಿಪರೀತ ಚಳಿ, ಹೆಂಗಪ್ಪ ಪಾತ್ರೆ ತೊಳೆಯೋದು ಅಂತೇಳಿ ಸೋಂಬೇರಿತನ ಮಾಡೋ ಆಗಿಲ್ಲ. ಆದರೆ ಚಳಿ ಅಂತೂ ವಿಪರೀತ ಇದೆ, ಕೆಲಸ ಅಂತೂ ಮಾಡಲೇಬೇಕು ಅಂತನ್ನೋರು ನೋಡಿ ಕೈಯಿಂದ ನಾವು ನೀರನ್ನು ಸೋಕಿಸ್ಕೊಳ್ದೆ ಆರಾಮಾಗಿ ಪಾತ್ರೆನ ತೊಳೆದು ಬಿಡ್ತೀರಾ, ಜಾದು ಅನ್ನೋ ಥರ. ಯಾವ ಥರ ನೋಡೋಣ ಬನ್ನಿ. ಮಕ್ಕಳದು ಹಳೇದಾಗಿರೋಂಥ ಟೀ ಶರ್ಟ್ ಇರುತ್ತಲ್ವ, ಫುಲ್ ಸ್ಲೀವ್ಸ್ ಇರೋ ಅಂಥವು, ಅಂಥ ಒಂದು ಟೀ ಶರ್ಟನ್ನು ತಗೊಂಡು ಇವಾಗ ಈ ಥರ ನಾನು ನೋಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎರಡೂ ಸ್ಲೀವ್ಸನ್ನು ಸಮಭಾಗಕ್ಕೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ 2 ಕವರನ್ನು ತಗೊಂಡಿದ್ದೀನಿ ನಾನು, ಪ್ಲಾಸ್ಟಿಕ್ ಕವರನ್ನು ತೊಗೊಂಡು ಕೈಗೆ ಹಾಕ್ಕೊಂಡಿದ್ದೀನಿ. ಉದ್ದ ಇರೋವಂಥ ಕವರನ್ನು ತೊಗೊಂಡ್ರೆ ನೋಡಿ ಒಳ್ಳೆಯದು. ಇವಾಗ ನೋಡಿ ಟೀ ಶರ್ಟನ್ನು ಈ ಥರ ಕವರನ್ನು ಹಾಕಿರ್ತೀವಲ್ವ, ಈಸಿಯಾಗಿ ಈ ಮಕ್ಕಳ ಸೈಜ್ ಆದರೂ ನಮ್ಮ ಕೈಗೆ ಕ್ಲೀನಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಇವಾಗ ನಾನು ಟೀ ಶರ್ಟನ್ನು ಕಟ್ ಮಾಡ್ಕೊಂಡಿದ್ನಲ್ಲ ಸ್ಲೀವ್ಸ್ ಭಾಗ, ಸೊ ಆ ಕೈಗೂ ಹಾಕ್ಕೊಂಡಿದ್ದಾಯಿತು. ಈ ಕೈಗೂ ಮೊದಲು ಕವರ್ ಹಾಕಬೇಕು, ಆಮೇಲೆ ಟೀ ಶರ್ಟು ತೋಳಿನ ಭಾಗ ಹಾಕ್ಕೋಬೇಕಾಗುತ್ತೆ ನೋಡಿ. ಇವಾಗ ಇದು ಒಳ್ಳೆ ಹ್ಯಾಂಡ್ ಗ್ಲೌಸ್ ಥರ ಸಿದ್ಧ ಆಗಿದೆ. ಇವಾಗ ಇದನ್ನು ಹಾಕ್ಕೊಂಡು ಯಾವ ಥರ ಪಾತ್ರೆ ತೊಳೆಯೋದು ಅಂತೇಳಿ ಲೈವ್ ಆಗಿ ನಿಮ್ಮ ಜೊತೆಗೆ ತೋರಿಸ್ತೀನಿ ನೋಡಿ. ಆರಾಮಾಗಿ ಪಾತ್ರೆ ತೊಳ್ಕೊಬೋದು. ಜಾಸ್ತಿ ಪಾತ್ರೆ ಇದೆ, ರಾಶಿ ಪಾತ್ರೆ ಇದೆ, ಒಂಚೂರು ಕೂಡ ನೀರು ಅನ್ನೋದು ಸೋಕೋದೇ ಇಲ್ಲ ನೋಡಿ. ಆರಾಮಾಗಿ ಸ್ಕ್ರಬ್ಬರು, ಸಾಫ್ಟ್ ಸ್ಕ್ರಬ್ಬರ್ ಆದರೂ ಬಳಸಿ ತೊಳ್ಕೊಬೋದು. ಚೊಂಬಿನೊಳಗೆ ಯಾವುದೇ ಪ್ಲೇಟ್ ಆಗಲಿ, ತಟ್ಟೆ ಆಗಲಿ, ಕೇವಲ ಸ್ಟೀಲ್ ಪಾತ್ರೆ ಈಸಿಯಾಗಿ ತೊಳ್ಕೊಂಬಿಡ್ತೀವಿ. ಸಿಲ್ವರ್ ಪಾತ್ರೆ, ಅದರಲ್ಲೂ ಈ ಥರ ಕುಕ್ಕರ್ಗಳು, ಇದನ್ನೆಲ್ಲ ನಿಜವಾಗ್ಲೂ ಆರಾಮಾಗಿ ನೋಡಿ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಕುಕ್ಕರ್ನೆಲ್ಲ ಕೂಡ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೇ ಕೊಳೆ ಆಗಿದ್ರೂ ಕೂಡ ಈ ರೀತಿ ಮುಂದೆಗಡೆ ಕವರ್ ಇರುತ್ತಲ್ಲ, ಆರಾಮಾಗಿ ಸಾಫ್ಟ್ ಸ್ಕ್ರಬ್ಬರ್ ಆದರೂ ತೊಗೊಳ್ಳಿ, ಇಲ್ಲ ನೀವು ಬಳಸೋದು ಇಲ್ಲ ಅಂದರೆ ಸಿಲ್ವರ್ ನಾರ್ ಬರುತ್ತಲ್ಲ ಅದನ್ನಾದರೂ ಕೈಯಲ್ಲಿ ಇಟ್ಕೊಂಡು ನೀವು ಆರಾಮಾಗಿ ಪಾತ್ರೆನೆಲ್ಲ ಉಜ್ಕೋಬೋದು ನೋಡಿ. ಇವಾಗ ನಾನು ಪಾತ್ರೆ ಎಲ್ಲದನ್ನು ಉಜ್ಕೊಂಡಿದ್ದೀನಿ. ಇದನ್ನು ಯಾವ ಥರ ವಾಶ್ ಮಾಡ್ತೀನಿ, ತೊಳಿತೀನಿ ಅಂತ ಕೂಡ ತೋರಿಸ್ತೀನಿ. ಈ ಪಾತ್ರೆನೆಲ್ಲ ಈ ಥರ ಉಜ್ಜಿದ ನಂತರ ಸ್ಕ್ರಬ್ಬರನ್ನು ಇಟ್ಕೊಂಡು ಲಿಕ್ವಿಡನ್ನು ಅಥವಾ ನಾವು ಸೋಪನ್ನು ಬಳಸಿ ಎಲ್ಲದನ್ನು ಈ ಥರ ಉಜ್ಕೊಂಡ್ಮೇಲೆ ಫಸ್ಟು ಕವರನ್ನು ಮತ್ತು ಕೈಯನ್ನು ಕ್ಲೀನಾಗಿ ತೊಳ್ಕೊಬೇಕು. ಯಾಕಂದರೆ ನಾವು ಕ್ಲೀನಾಗಿ ಕವರನ್ನು ಕೈಯನ್ನು ತೊಳ್ಕೊಂಡ್ರೆ ಆಮೇಲೆ ಆರಾಮಾಗಿ ನೋಡಿ ಪಾತ್ರೆನೆಲ್ಲ ತೊಳ್ಕೊಬೋದು. ಆರಾಮಾಗಿ ನಾನು ತೊಳಿತಾ ಇದ್ದೀನಿ ನೋಡಿ, ಎಷ್ಟು ಕ್ಲೀನ್ ಆಗ್ತಿದೆ ಅಂತ ಕೂಡ ತೋರಿಸ್ತೀನಿ. ಬಟ್ಲುಗಳು ಮತ್ತು ಸೌಟು ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಚಳಿಗಾಲ ಕೆಲವ್ರಿಗೆ ತುಂಬಾ ಕೋಲ್ಡ್ ಆಗುತ್ತೆ, ಶೀತದ ಮೈ ಇರುತ್ತೆ, ಮತ್ತು ಈ ನೀರಿನಲ್ಲಿ ಕೈ ಇಟ್ಟರೆ ಬೇಗನೆ ಶೀತ ಆಗಿಬಿಡುತ್ತೆ ಅಂತ ಅನ್ನೋರು ಆರಾಮಾಗಿ ನೀವು ಈ ವಿಧಾನದಲ್ಲಿ ಕೈಗೆ ಕವರನ್ನು ಹಾಕ್ಕೊಂಡು ಅದ್ರ ಹಿಂಭಾಗದಲ್ಲಿ ಈ ಥರ
ಒಂದು ಟೀ ಶರ್ಟನ್ನು ನೀವು ಕಟ್ ಮಾಡಿ ಸ್ಲೀವ್ಸನ್ನು ಹಾಕ್ಕೊಂಡು ಆರಾಮಾಗಿ ನೋಡಿ ರಾಶಿ ರಾಶಿ ಪಾತ್ರೆ ಇದ್ದರೂ ಕೂಡ ಒಂಚೂರು ಕೂಡ ನೀರನ್ನು ಸೋಕಿಸ್ಕೊಳ್ದೆ ಪಾತ್ರೆನ ತೊಳಿಬೋದು. ನಾನೀಗ ಪಾತ್ರೆ ತೊಳೆದಿದ್ದೀನಿ. ಆ್ಯಂಡ್ ಇವಾಗ ನಾನು ನೋಡಿ ಕವರನ್ನೆಲ್ಲ ತೆಗೆದು ತೋರಿಸ್ತೀನಿ ಕೈ ಒದ್ದೆ ಆಗಿದೆಯಾ ಇಲ್ವಾ. ನಿಮಗೆ ಇಲ್ಲಿ ಲೈವ್ ರಿಸಲ್ಟ್ ಅನ್ನೋದೀಗ ಗೊತ್ತಾಗುತ್ತೆ. ಬನ್ನಿ ಇವಾಗ ನೋಡಿ ಟೀ ಶರ್ಟ್ನ ಭಾಗ ಕವರ್ ಉದ್ದ ಇರೋದು ತೊಗೊಂಡ್ರೆ ಕೈ ಒಂಚೂರು ಕೂಡ ಹಿಂಭಾಗದಲ್ಲೂ ಒದ್ದೆ ಆಗಲ್ಲ. ಶಾರ್ಟ್ ಕವರ್ ಹಾಕ್ಕೊಂಡ್ರೆ ಹಿಂಭಾಗದಲ್ಲಿ ಸ್ವಲ್ಪ ಒದ್ದೆ ಆಗಿಬಿಡುತ್ತೆ. ನೋಡಿ ಕೈ ಒಂಚೂರು ಕೂಡ ಒದ್ದೆ ಅನ್ನೋದಾಗಿಲ್ಲ, ಆರಾಮಾಗಿ ಪಾತ್ರೆ ತೊಳೆದಿದ್ದಾಗಿದೆ. ಇವಾಗ ಈ ಕೈನ ಒಂದು ಟೀ ಶರ್ಟ್ ಭಾಗ ಕೂಡ ತೆಗ್ದಿದ್ದೀನಿ, ಕವರನ್ನು ತೆಗ್ದಿದ್ದೀನಿ. ಇದೊಂದು ಒಳ್ಳೆ ಹ್ಯಾಂಡ್ ಗ್ಲೌಸ್ ಆಗಿ ವರ್ಕ್ ಆಗುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಲೈಕ್ ಕೊಟ್ಟು ಇನ್ನಕ್ಕೆ ತಡ ಎಲ್ಲ ಮಹಿಳೆಯರಿಗೂ ತಪ್ಪದೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ. ಧನ್ಯವಾದಗಳು.